ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೆ. ಅಂದರೆ ಇವತ್ತು ರೈಲ್ವೆ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಯಾರೂ ಹೋಗಿರಲಿಲ್ಲ. ನಾನು ಮತ್ತು ಹಸ್ಬೆಂಡು, ಅಕ್ಕ, ನಾದಿನಿ ಯಾರೂ ಹೋಗಿರಲಿಲ್ಲ. ನನ್ನ ನಾದಿನಿ ಹೋಗಿದ್ಲು ಒಂದು ಸತಿ, ನಮ್ಮ ಜೊತೆ ಇನ್ನೊಂದು ಸತಿ ಬಾ ಅಂತ ಹೋಗ್ತಾಯಿದ್ವಿ. ಇಲ್ಲಿ ನಮ್ಮ ಅಕ್ಕ ಕರ್ಕೊಂಡು ಕೆಳಗಡೆ ಹೋಗಿದ್ಲು. ನಾನು ಕೆಳಗಡೆ ಆಲ್ರೆಡಿ ಇಳಿತಾ ಇದ್ದೆ. ಇಬ್ಬರು ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ವಿ. ಸೊ ಕಾರ್ ಹತ್ರ ಬಂದ್ವಿ, ಓಡೋಣ ಅಂತೇಳಿ. ನನ್ನ ಹಸ್ಬೆಂಡ್ ಮತ್ತು ಅವ್ರ ತಂಗಿ ಇನ್ನೂ ಬಂದಿರಲಿಲ್ಲ. ನಾನು ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೋತಾ ಇದ್ದೆ ಅಷ್ಟೇ. ಅಂದರೆ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ಪಾಪು ಇರೋದ್ರಿಂದ ಸ್ವಲ್ಪ ಹಿಂಸೆನೇ ವೀಡಿಯೋ ಎಲ್ಲ ಮಾಡೋಕ್ಕೆ. ಅವಳು ಎತ್ಕೊಂಡೇ ಇರಬೇಕು. ಈಗ ನನ್ನ ನಾದಿನಿ ಮತ್ತು ಹಸ್ಬೆಂಡ್ ಇಬ್ಬರು ಬರ್ತಾಯಿದ್ದಾರೆ. ಬಂದರು, ಇವಾಗೆಲ್ಲ ಹೊರಡಬೇಕು. ಇವಳು ಅಪ್ಪ ಅಂದ್ಕೊಂಡು ಓಡ್ತಾ ಇದ್ಲು. ತುಂಬ ಚೆನ್ನಾಗಿತ್ತು ಇವತ್ತು ರೈಲ್ವೆ ಮ್ಯೂಸಿಯಮ್ಮು, ತುಂಬಾ ಚೆನ್ನಾಗಿತ್ತು. ನೋಡಲಿಲ್ಲ, ವರ್ತ್ ಅಂತ ಅನ್ನಿಸ್ತು. ಒಬ್ಬರಿಗೆ 50 ರೂಪಾಯಿ ಟಿಕೆಟು. ಆರಾಮ್ಸೆ ಅಂದರೆ ಅನ್ಲಿಮಿಟೆಡ್ ಟೈಮಿಂಗು, ಎಷ್ಟೊತ್ತು ಬೇಕಾದ್ರೂ ಓಡಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಬಟ್ ಅಲ್ಲಿ ಫುಡ್ ವೈಸ್ ನೋಡೋದಾದರೆ ತುಂಬಾ ಕಾಸ್ಟ್ಲಿ. ಹೊರಗಡೆ ಫ್ರೆಂಚ್ ಫ್ರೈಸು 70 ರೂಪೀಸ್ ಇದ್ದರೆ ಅಲ್ಲಿ 100ಇಂದನೇ ಸ್ಟಾರ್ಟಿಂಗು. ಏನೇ ಆದ್ರೂ 50-60 ಇಲ್ಲವೇ ಇಲ್ಲ, ಅಲ್ಲಿ ಎಲ್ಲ 100 ಇತ್ತು. ಸೊ ನಾವೀಗ ಮನೆ ಹತ್ರ ಹೊರಡ್ತಾ ಇದ್ವಿ. ಈಗ ಮನೆ ಹತ್ರ ಕಾವೇರಿ ಸರ್ಕಲ್ ಹೋಗ್ತಾ ಇದ್ವಿ. ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಇದು ಮುಂಬೈ ಚಾಯ್ ಕೆಫೆ ಅಂತ ಇದೆ. ಒಳ್ಳೆ ಅದ್ಭುತ ಟೀ ಕೊಡ್ತಾರೆ. ಯಾವುದೇ ಫ್ಲೇವರ್ ಟೀ ತೊಗೊಂಡ್ರು ಒಂದು 25 to 30+ ಇದೆ ಅಲ್ಲಿ ಫ್ಲೇವರ್ಸು. ಎಲ್ಲ ಟೀಗೂ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು ಅಲ್ಲೂ ಅವಾಗವಾಗ ಹೋಗ್ತಾ ಇರ್ತೀವಿ, ಮನೆ ಪಕ್ಕ ಇರೋದ್ರಿಂದ ಬೇಕು ಅನ್ನಿಸ್ದಾಗೆಲ್ಲ ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಮುಂಬೈ ಚಾಯ್ ಕೆಫೆ ಮನೆ ಹತ್ರ ಎಲ್ಲಾದರೂ ಇದ್ದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಮಾತಾಡೋಂಗಿಲ್ಲ, ಆ ಥರ ಚೆನ್ನಾಗಿರುತ್ತೆ. ನಾವಿನ್ನೇನೋ ರೈಲ್ವೆ ಮ್ಯೂಸಿಯಮ್ ಹತ್ರ ಬಂದ್ವಿ. ಇಲ್ಲಿ ಒಂದು ಕಾರು ಯೂಟರ್ನ್ ತೊಗೊಳ್ಳೋಣ ಅಂತ ಇದು ಮಾಡಿದ್ರು. ಅದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಕ್ಲಿಪ್ಪಿಂಗ್ ಸ್ವಲ್ಪ ತೊಗೊಂಡಿದ್ದಾನು ಅಷ್ಟೇ. ತುಂಬ ಹೊತ್ತು ನಿಂತಿದ್ವಿ ಅಲ್ಲಿ, ಒಂದು 7 to 8 minutes ಏನೋ ನಿಂತಿದ್ವಿ. ಅವರು ಪಾಪ ಯೂಟರ್ನ್ ಮಾಡೋಕ್ಕೆ ಬರಲಿಲ್ಲ ಅವ್ರಿಗೆ. ಇನ್ನೇನೋ ರೈಲ್ವೆ ಮ್ಯೂಸಿಯಮ್ ಬಂತು. ತುಂಬ ಚೆನ್ನಾಗಿತ್ತು. ಅಲ್ಲಿ ಮಾತ್ರ ಒಂದು ಸತಿ ವಿಸಿಟ್ ಮಾಡಿ. ಮೈಸೂರಿಗೆ ಏನಾದರೂ ಬಂದರೆ ಅಥವಾ ನೀವು ಮೈಸೂರವರೇ ಆಗಿದ್ದರೆ ಅಲ್ಲಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಎಣ್ಣೆ ಹೊಡೆದ ಬಾಬಾ ಆಯದು ಪಾಪಾ ರೈಲ್ವೆ ಮ್ಯೂಸಿಯಮ್ಗೆ ಇಲ್ಲಿ ಟಿಕೆಟ್ ಆಗಿಬಿಟ್ಟು ಯಾವುದೇ ಥರದ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಆನ್ಲೈನ್ ಪೇಮೆಂಟ್ ವರ್ಕ್ ಆಗೋದಿಲ್ಲ. ನೀವು ಬಂದರೆ ಸಿಟ್ಕೊಂಡು ಬನ್ನಿ. ಸುಮಾರು ಜನ ನಮ್ಮ ಹತ್ರ ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಇಸ್ಕೊಂಡ್ರು. ಅಲ್ಲಿ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಅಂತ, ನಮಗೂ ಗೊತ್ತಿಲ್ಲ, ನಮಗೂ ಇದೆ ಫಸ್ಟ್ ಟೈಮ್ ಅಂದರೆ. ಬಟ್ ಕೈಯಲ್ಲಿ ಕ್ಯಾಶ್ ಇತ್ತು ನಮ್ಮ ಹತ್ರ. ಸೊ ಒಬ್ಬರಿಗೆ ಎಂಟ್ರಿ ಫೀಸ್ ಬಂದು 50 ರೂಪೀಸ್ ಇರುತ್ತೆ. ಇಲ್ಲ ಮೇನ್ ರೋಡಿದೆ. ಹಿಂದೆಗಡೆ ಹೋದರೆ ರೈಲ್ವೆ ಸ್ಟೇಷನ್ ಉಂಟು. ಇಲ್ಲಿ ಮ್ಯೂಸಿಯಮ್ ಇದೆ, ಅದ್ರ ಹಿಂದೆಗಡೆ ರೈಲ್ವೆ ಸ್ಟೇಷನ್ ಇದೆ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಸ್ಟಾರ್ಟಿಂಗ್ ಗಾರ್ಡನ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಹುಡುಗಿಯರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ಏನಾದರೂ ಟ್ರೈನ್ ಬಗ್ಗೆ ಆಗಿರ್ಬೋದು, ಅಲ್ಲಿರೋದೆಲ್ಲ ಟ್ರೈನೇ, ಎಲೆಕ್ಟ್ರಿಕ್ ಐಟಮ್ಸು. ಅದ್ರ ಬಗ್ಗೆ ನಮಗೆ ಏನಾದ್ರು ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಅವರೇ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಒಳ್ಳೆ ಪ್ಲೇಸ್ ಅಂತ ಅನ್ನಿಸ್ತು ನನಗೆ. ಇದು ಟೈಮ್ ಪಾಸ್ಗೆ ಒನ್ ಡೇಗೆ ತುಂಬ ಚೆನ್ನಾಗಿ ಹೋಗಿ ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡ್ಬೋದು. ನಾವಿಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಸ್ವಲ್ಪ ಐಟಮ್ಸ್ ಇರುತ್ತಲ್ಲ, ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು ಅಥವಾ ಟ್ರೈನ್ಗೆ ಸಂಬಂಧಪಟ್ಟಿದ್ದು, ಹಳೇ ಕಾಲದಲ್ಲಿ ಬರ್ತಿತ್ತಲ್ಲ ಟೆಲಿಫೋನ್ಗಳು, ಅದೆಲ್ಲ ಸ್ವಲ್ಪ ಫೋಟೋಗಳು ಅದನ್ನೆಲ್ಲ ಅಟ್ಯಾಚ್ ಮಾಡಿದರು. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ ನಾವು. ಅಲ್ಲಿ ಮನುಷ್ಯ ನೋಡು, ಅಲ್ಲಿ ಅಂಕಲ್ ಅಲ್ಲಿ ರಿಯಲ್ ಟ್ರೈನ್ ಐತಲ್ಲ ಹಿಂದಗಡೆ, ಟ್ರೈನ್ದು ಇದ್ಗಳು ನೋಡು, ರೈಲ್ವೆ
ನಾನು ಇಲ್ಲೇ ಫೋಟೋಸ್ಗಳು ತಗೊಂಡಿರೋದು. ಇಲ್ಲಿ ಆ ಕಡೆ ರೆಡ್ ಲೈಟ್ ಅಲ್ಲಿ ತುಂಬ ಒಳಗಡೆ ಇರ್ತಾನ. ಅಲ್ಲಿ ಏನು ಪೋಸ್ ಕೊಡ್ತಾರ ಅಲ್ಲಿ ಅಲ್ಲಿ ಮುಂದೆ ಇನ್ನೂ ಚೆನ್ನಾಗಲ್ಲ. ಅದು ಚೆನ್ನಾದ ಆ ಟ್ರೈನ್. ಸುಮ್ಮನೆ ಪೋಸ್ ಕೊಡೋಕೆ ಚೆನ್ನಾಗದ. ಅಲ್ಲಿ ಹೋಗಲ್ಲ ಎಲ್ಲೂ ಅಂತವ್ರು ಹೋಗೋಣ ಅಂತಾನೆ. ನೀಟಾಗಿ ನನ್ ಚೆನ್ನಾಗಿಲ್ಲ ಕ್ಯಾಮ್ರಾ. ಹೊಯ್ಸಳ ಗ್ರಹ ಇಲ್ಲೇ ಹೇಳಿದ್ದೆ ನಾನು, ಇಲ್ಲಿ ತುಂಬ ಫುಡ್ ಕಾಸ್ಟ್ಲಿ ಇದೆ. ಇಲ್ಲಿ 100 ರೂಪೀಸ್ ಕೆಳಗಡೆ ಯಾವ ಫುಡ್ ಕೂಡ ಇಲ್ಲ, ಯಾವ ಜ್ಯೂಸ್ ಇಲ್ಲ, ಯಾವ ಐಸ್ ಕ್ರೀಮು ಇಲ್ಲ. ಹೊರಗಡೆ ಅಲ್ಲಿ ಲೇಸ್ ತಗೊಂಡ್ರೆ ಲೇಸ್ ಮೇಲೆ 15 ರೂಪೀಸ್ ಹಾಕಿದೆ, ಅವರು 20 ರೂಪೀಸ್ ಡೀಸೆಲ್ ಹಾಕೊಂಡು ಮಕ್ಕಳಿಗೆ ಅಂತ ಒಂದು ಟಿ ವಿ ಹಾಕಿದ್ರು. ಅದು ಅದರಲ್ಲಿ ಕೋಕೋ ಮೆಲನ್ ಬರ್ತಾಯಿತ್ತು. ಸೊ ಪಾಪನಲ್ಲಿ ಕೂರಿಸಿದ್ವಿ. ಕೂರಿಸ್ಬಿಟ್ಟು ನಾವಿಲ್ಲೇ ಹಂಗೆ ಅಂದರೆ ಹಳೆಯ ಕಾಲದ್ದು ವಸ್ತುಗಳಿರ್ತಾವಲ್ಲ ಅದನ್ನು ನೋಡೋಣ ಅಂತ ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಒಂದು ವೀಡಿಯೋ ಕ್ಲಿಪ್ ತಗೊಂಡೆ ನಾನು. ನೋಡಿ ನಾನು ಹೇಳೋದ್ನೆಲ್ಲ ಇವಾಗ ಟ್ರೈನಲ್ಲಿ 2 ರೌಂಡ್ಸ್ ಓಡಿಸ್ತಾರೆ ಅಂತ. ಸೊ ನಾವೆಲ್ಲ ಸೆಲ್ಫಿ ತಗೋತೀವಿ. ಸೊ ಫೋನ್ ಕೆಳಗಡೆ ಇಟ್ಟಿದ್ದೆ. ಇದೇ ಥರ ಟ್ರೈನ್ ಹೋಗೋದು. ಇದು ನಾವು ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನಲ್ಲಿ ನಾನೊಂದು ಕ್ಲಿಪ್ ತಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ ರೌಂಡ್ಸ್ ಅಂದರೆ ಸ್ವಲ್ಪ ಚಿಕ್ಕಿದೆ, ಬಟ್ 2 ರೌಂಡ್ಸ್ ಓಡಿಸ್ತಾರೆ. ಕೊಟ್ಟಿದ್ದ ದುಡ್ಡಿಗೆ ಲಾಸ್ ಇಲ್ಲ ಅಂತಾರಲ್ಲ, ಹಾಗೆ ಬರ್ತಿರುತ್ತೆ. ಯಾರಾದರೂ ಮೈಸೂರು ಸೈಡ್ ಇದ್ದರೆ ಅಥವಾ ಮೈಸೂರವರು ನೋಡಿಲ್ಲದೆ ಇದ್ದರೆ ಖಂಡಿತ ಪ್ಲೀಸ್ ಫ್ಯಾಮಿಲಿ ಜೊತೆ ಹೋಗಿ ವಿಸಿಟ್ ಮಾಡಿ. ತುಂಬಾ ಖುಷಿ ಪಡ್ತಾರೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗಳಂತೂ ತುಂಬಾ ಖುಷಿಪಟ್ಲು ಅಲ್ಲಿ. ಅಂದರೆ ಅಲ್ಲಿ ಇರೋವಂಥ ಐಟಮ್ಸ್ ಆಗಲಿ ಥಿಂಗ್ಸ್ ಆಗಲಿ ಮಕ್ಕಳಿಗೆ ನೋಡಿದ ತಕ್ಷಣ ಅಟ್ರಾಕ್ಟ್ ಅನಿಸುತ್ತಲ್ವ. ಸೊ ಇಷ್ಟಪಡ್ತಾರೆ ಮಕ್ಕಳು. ವಯಸ್ಸಾದವ್ರು ಕರ್ಕೊಂಡು ಹೋದರೆ ಇನ್ನೂ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿಗೆ ಒಳ್ಳೆ ಹೇಳಿ ಮಾಡ್ತಿದ್ದಂಥ ಪ್ಲೇಸು. ಒಳ್ಳೆ ಟೈಮ್ ಕೊಡ್ಬೋದು ಅಷ್ಟೇ, ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಎಷ್ಟೊಂದು ವಿಶಾಲವಾಗಿದೆ ಜಾಗ.
ಅಂದರೆ ಇದು ಎಂಡಿಂಗ್ ಇನ್ನೆಲ್ಲ ಮುಗೀತು, ಎಕ್ಸಿಟ್ ಆಗೋವಂಥ ಪ್ಲೇಸು. ಸೊ ನಾನು ಇಲ್ಲೇ ಕೂತಿದ್ದೆ, ಪಾಪು ಇದ್ಲಲ್ವ ಅವಳು ಮರದ ಹತ್ರ ಕೂರಿಸ್ಕೊಂಡು ಕೂತಿದ್ದೆ. ಸೊ ಅಲ್ಲಿಂದ ಬರ್ಬೇಕಾದ್ರೆ ಕ್ಲಿಕ್ಕಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಮಳೆ ಬಂತು. ಸೊ ಇಲ್ಲಿ ಬರಬೇಕಾದ್ರೆ ಡಾಮಿನೋಸ್ಗೆ ಹೋಗಿ ಸ್ವಲ್ಪ ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತೇಳಿ ಬುಕ್ ಮಾಡಿದ್ವಿ. ಒಂದು ನನ್ನ ಫೋನಲ್ಲಿ ಬುಕ್ ಮಾಡಿತ್ತು, ಇನ್ನೊಂದು ಹಸ್ಬೆಂಡ್ ಫೋನಲ್ಲಿ ಬುಕ್ ಮಾಡಿದರು. ಸೊ ದಟ್ ಮನಿ ಸೇವ್ ಆಗುತ್ತೆ ಅಂತ ಹಂಗೆ ಬುಕ್ ಮಾಡಿದ್ವಿ. ಫಸ್ಟ್ ಅವ್ರ ಆರ್ಡರ್ ಬಂತು, ಸೊ ಅವರು ಟೇಕ್ ಅವೇ ಕೊಟ್ಟಿದ್ದರಿಂದ ಅವರೇ ಇಸ್ಕೊಂಡು ಬಂದರು. ನೆಕ್ಸ್ಟು ನಾನು ಹೋಗಿದ್ದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ನೂ ಹೊಸ ಹೊಸ ಕಂಟೆಂಟ್ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.